ಈ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲ ಫಿಂಗರ್ ಟಿಪ್ಪಲ್ಲಿ ಜನರಿಗೆ ಗೊತ್ತಾಗ್ತಾ ಇದೆ ಏನು ನಡೀತಾ ಇದೆ, ಯಾರು ಯಾರ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ, ಯಾರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾವ ದೇಶ ಹೆಂಗೆ ಬಿಹೇವ್ ಮಾಡ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರೋದ್ರಿಂದ ಈಗ ಜನ ಮೊನ್ನೆ ಇರಾನ್ನ ಒಂದು ಏನು ವಾರ್ಶಿಪ್ ಬಂದಿತ್ತು, ಅದರ ಮೇಲೆ ದಾಳಿ ಆದಾಗ ಶ್ರೀಲಂಕಾ ಹೋಗಿ ಅವರಿಗೆ ಮೆಡಿಕಲ್ ಏಡ್ ಕೊಟ್ಟಾಗ ಯಾಕೆ ಭಾರತ ಹೋಗಲಿಲ್ಲ ಅನ್ನೋ ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು. ಅವಾಗ ಜನರಿಗೂ ಒಂದು ಥಾಟ್, ಯಾಕೆ ಹೋಗಿಲ್ಲ, ನಮ್ಮ ದೇಶಕ್ಕೆ ಬಂದಿದ್ರಲ್ಲ ಅವರು ಅತಿಥಿಯಾಗಿ, ಹೋಗ್ಬೋದಾಗಿತ್ತೇನೋ, ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡ್ಬೋದಾಗಿತ್ತೇನೋ ಪಾಪ ಮಾನವೀಯತೆ ಆಧಾರದ ಮೇಲೆ. ಈ ಥರದ ಪ್ರಶ್ನೆಗಳು ಜನರಿಗೆ ಇದೆ ಸರ್, ಎಲ್ಲ ಗೊತ್ತಾಗ್ತಾ ಇದೆ ಜನರಿಗೆ. ಅದಕ್ಕೆ ಹೇಳ್ತಾ ಇದ್ರೆ ಏನಂದ್ರೆ ಇಲ್ಲಿ ತಾವು ಹೇಳ್ತಾ ಇರೋದು ಇನ್ಫಾರ್ಮೇಷನ್ ಫ್ಲೋ, ಅವೈಲಬಿಲಿಟಿ ಆ್ಯಂಡ್ ಇನ್ಫಾರ್ಮೇಷನ್ ಇದೆ. ಅದು ಅದರಲ್ಲಿ ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಅಂದರೆ ಈ ಇನ್ಫಾರ್ಮೇಷನ್ ಯಾವುದು ವೆರಿಫೈಡು, ಯಾವುದು ಅನ್ವೆರಿಫೈಡು. ಈಗ ಇರಾನ್ ಅವರು ಈ ಥರ ಹೇಳ್ತಾ ಇದ್ದಾರೆ ಅನ್ನೋದು ಎಲ್ಲೋ ನಾನು ಎಕ್ಸೆಲ್ ನೋಡ್ತೀನಿ. ಆ ಎಕ್ಸೆಲ್ ಹಾಕಿದವ್ರು ಯಾರು, ಹಾಕದೇ ಇರೋರು ಯಾರು, ಇದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ಏನಂತಂದ್ರೆ ಫಿಸಿಕಲ್ ಬೈಟ್ ಇದೆ ಅಂದ್ರೆ ಒಬ್ರು ಹೇಳಿದ್ದಾರೆ ಅಲ್ಲ, ಅದೇ ಕರೆಕ್ಟ್ ಅದೆಯಾ, ಅದರದ್ದು ವೆರಾಸಿಟಿ ಇವಾಗೆಲ್ಲ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಫೇಕು, ಇದು ವೆರಿಫೈಡು, ಅನ್ವೆರಿಫೈಡು ಎಲ್ಲ ಬರುತ್ತೆ. ಇರಲಿ, ಎನಿವೆ ವಿಷಯ ಅದಲ್ಲ. ಈಗ ನೀವು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ, ಈಗ ಸರ್ಕಾರದ ಜವಾಬ್ದಾರಿ ಏನು, ಸರ್ಕಾರ ಜವಾಬ್ದಾರಿ ಮತ್ತು ಸ್ಟ್ಯಾಂಡ್ ಏನಂತಂದರೆ, ನೀವು ಪಾರದರ್ಶಕವಾಗಿ ಇರೋದೇ ಉತ್ತಮ. ಅಂದರೆ ಜನಗಳಿಗೆ ತಿಳಿಸ್ಬೇಕು, ಅದ್ರ ಮುಚ್ಚಿಡೋದು ಅಥವಾ ಆದರೆ ಹಾಗಂತ ಇಲ್ಲಿ ಇದು ಪ್ಯಾನಿಕ್ ಅನ್ನೋದು ಇವಾಗ ಹೇಳ್ತಾರೆ ನೋಡಿ, ಇನ್ನೊಂದು 1 ತಿಂಗಳವರೆಗೂ ಅಥವಾ ಇನ್ನು ಸ್ವಲ್ಪ ದಿನದವರೆಗೂ ನಮಗೆ ಸಂಕಷ್ಟ ಇದೆ ಅಂತ ಹೇಳುವಾಗ ಜನನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಅದೇನಂತ ಸಂಕಷ್ಟ ಇದೆ ಅಂದ ತಕ್ಷಣ ಹೇಗಂದರೆ ಅವ್ರು ಹೇಳಿದ ಹಾಗೆ 1 ಸಿಲಿಂಡ್ರು ಅವಶ್ಯಕತೆ ಇರುವಾಗ 4 ಕೊಂಡುಕೊಂಡು ಇದಿಟ್ಕೊಳ್ಳೋದು, ಅದೆಲ್ಲ ಅಂತಂದರೆ ದೇಶದ ಹಿತಕ್ಕೋಸ್ಕರ ಒಳ್ಳೆಯದಲ್ಲ. ಆದರೆ ಇನ್ನೊಂದೇನೆಂದರೆ, ಈಗಿನ ಪರಿಸ್ಥಿತಿ, ಜಾಗತಿಕ ಪರಿಸ್ಥಿತಿ ಸಾಮಾನ್ಯವಾಗಿರುವಂಥದ್ದಲ್ಲ. ಎಂಥದ್ದು ಅಂತಂದರೆ, ಈ ಥರದ್ದು ಭಾಳ ವಿಚಿತ್ರವಾದಂಥ ಒಂದು ವಿಪರ್ಯಾಸಕರವಾದಂಥ ಪರಿಸ್ಥಿತಿ. ಹೇಗೆ ಅಂದರೆ, ಅಮೆರಿಕಾದಂಥ ದೇಶಕ್ಕೆ ಒಬ್ಬ ಟ್ರಂಪ್ ಅಂತ ಒಬ್ಬ ಅಧ್ಯಕ್ಷ, ಅವರು ಹುಚ್ಚ ಅಂತ ನಾನು ಹೇಳೋದಿಲ್ಲ, ಒಂದು ಫಿನಿಕಲ್ ಆಗಿರುವಂಥದ್ದು. ಈಗ ನಾವು ಟ್ರಂಪ್ ಅವ್ರಿಗೆ ಹಂಗೆ ಹೇಳೋದಾದರೆ, ಈ ಟ್ರಂಪ್ ಜೊತೆ ಇನ್ನೊಂದಿದೆ ಇಸ್ರೇಲ್. ಟ್ರಂಪ್ ಮಾತನ್ನು ಇಸ್ರೇಲ್ ಕೇಳ್ತಾ ಇಲ್ಲ. ಈಗ ಆ್ಯಕ್ಚುಲಿ ಅಮೆರಿಕಾಗೆ ಎಂಥ ಒಂದು ಪರಿಸ್ಥಿತಿ ಬಂದಿದೆ, ಅವ್ರು ಸುಸ್ತಾದಂಗೆ ಕಾಣಿಸ್ತಾ ಇದೆ ನನಗೆ. ಈಗ ಈ ಯುದ್ಧವನ್ನು ನಿಲ್ಲಿಸೋಣ ಅಂತ ಅವ್ರು ಅಮೆರಿಕಾದವರು ಸೂಚನೆ ಕೊಡ್ತಾ ಇರುವಾಗ ಇಸ್ರೇಲ್ ನಿಲ್ಲಿಸ್ತಾ ಇಲ್ವಲ್ಲ. ಇಸ್ರೇಲನ್ನು ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾಗಾಗ್ತಾ ಇಲ್ಲ. ಅಮೆರಿಕಾದ ಜೊತೆ ಇದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಯುದ್ಧವನ್ನು ಮುಂದುವರಿಸೋದಕ್ಕೆ ಇವ್ರ ಕೈನಲ್ಲಿ ಆಗ್ತಾ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಅವರಿಬ್ಬರು ಯುದ್ಧ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ, ಇವಾಗ ಆಯಿಲೇ ಮುಖ್ಯ ಅನ್ನೋದಾದರೆ, ಇವರು ಈ ಇಸ್ರೇಲ್ ಇರ್ಬೋದು, ಅಮೆರಿಕ ಇರ್ಬೋದು, ಯುರೋಪ್ ಇರ್ಬೋದು, ಅತ್ಯಂತ ಮುಂದುವರೆದಂಥ ರಾಷ್ಟ್ರಗಳು, ಅವಾಗೆ ಟೆಕ್ನಾಲಜಿ, ಸೈನ್ಸು ಎಲ್ಲ ಗೊತ್ತಿದೆ. ಈಗ ಆಯಿಲ್ ಡಿಪೆಂಡೆನ್ಸಿ ಅನ್ನೋದು ಅವರ ಸೈನ್ಸು ಟೆಕ್ನಾಲಜಿಯನ್ನು ತಗೊಳ್ಳೋದಾದ್ರೆ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು. ಈ ಕಾಳಸಂತೆಕೋರರು ಯಾರಿದ್ದಾರೆ ಅವರುಗಳ ಬಗ್ಗೆ ಸರ್ಕಾರಗಳು ಎಷ್ಟು ತೀಕ್ಷ್ಣವಾಗಿ ಕ್ರಮ ಕೈಗೊಳ್ತಾವೋ ಎಲ್ಲ ವಿಚಾರಗಳು ಒಂದು ದಾರಿಗೆ ಬರುತ್ತೆ ಅಂತಕ್ಕಂಥದ್ದು. ಬೇರೆ ದೇಶಗಳು ಇವತ್ತು ನಾವು ಹೋಲಿಸ್ಕೊಂಡ್ರೆ, ಆಸ್ಟ್ರೇಲಿಯಾದಲ್ಲಿ 18.23% ಜಾಸ್ತಿ ಆಗಿದೆ, ಅಮೆರಿಕಾದಲ್ಲಿ 16.55%, ಜರ್ಮನಿ 13.3%, ಪಾಕಿಸ್ತಾನದಲ್ಲಿ 24.49 ಜಾಸ್ತಿ ಆಗಿದೆ, ಕಾಂಬೋಡಿಯಾದಲ್ಲಿ 67.81 ಆದರೆ ಕೆನಡಾದಲ್ಲಿ 28.35%, ಮತ್ತು ನಮ್ಮ ಯಾವುದು ನೇಪಾಳಲ್ಲಿ ಹೆಚ್ಚು ಕಮ್ಮಿ 10 ರೂಪಾಯಿ ಒಂದು ಲೀಟ್ರ್ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲ ಒಂದು ರೀತಿ ಇದೆ. ಈಗ ತಾನೇ ಏನೊಂದು ತೈಲ ಒಂದು ತಜ್ಞರುಗಳೇನಿದ್ದಾರೆ ಸರ್, ಇವತ್ತೊಂದು ಮಾತನ್ನು ಹೇಳಿದ್ದಾರೆ, ಮೇ ತನಕ ಈ ಯುದ್ಧ ಏನಾದರೂ ಕಂಟಿನ್ಯೂ ಆದರೆ ಇಡೀ ವಿಶ್ವಕ್ಕೇ ಆರ್ಥಿಕ ಬಿಕ್ಕಟ್ಟು ಮೇ ತಿಂಗಳಲ್ಲಿ ಉಂಟಾಗೋ ಪರಿಸ್ಥಿತಿ ಅಂತಕ್ಕಂಥ ಗಂಭೀರವಾದ ವಿಚಾರ ಹೇಳಿರೋದ್ರಿಂದ ಎಲೆಕ್ಷನ್ವರೆಗೂ ಏನು ಜಾಸ್ತಿ ಆಗಲ್ಲ ಜನರಿಗೆ ಆ ಅಶ್ಯೂರೆನ್ಸ್. ಎಲೆಕ್ಷನ್ ವಿಷಯ ನಾನು ಮಾತಾಡ್ತಾ, ಎಲೆಕ್ಷನ್ಗೆ ಇದಕ್ಕೆ ಸಂಬಂಧ ಇಲ್ಲ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮೂಲಭೂತ ಸೌಕರ್ಯ. ಯಾಕೆಂತಂದರೆ ನಮ್ಮ ದೇಶ ಸುರಕ್ಷತೆ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಎಲ್ಲ ಪಕ್ಷಗಳು, ಎಲ್ಲ ಜನಾಂಗದವರು, ಎಲ್ಲ ಒಂದು 140 ಕೋಟಿ ಜನ ಕೈ ಜೋಡಿಸಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ, ಪ್ಲಸ್ ರಾಷ್ಟ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ದಂಗೆ ನಾವು ನೋಡ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಭಾರತವಾಗಿ ಒಂದು ಸ್ಟ್ಯಾಂಡ್ ತಗೋಬೇಕು. ಆ ಸ್ಟ್ಯಾಂಡನ್ನು ಇಲ್ಲಿವರೆಗೆ ನರೇಂದ್ರ ಮೋದಿ ಅವರು ಲೀಡರ್ ಸ್ಟ್ಯಾಂಡನ್ನು ತೋರಿಸಿಲ್ಲ. ಏನಕ್ಕೆ ಅಂದರೆ, ಅವರು ಮೊನ್ನೆನೂ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, we are signing a deal with Reliance to construct a big oil refinery in Texas. What does that mean, madam? ಹೇಳಿ. ಅವ್ರಿಗೆ ಬಿಸ್ನೆಸ್ ಮುಖ್ಯ, ಜನರ ಹಿತ ಮುಖ್ಯ ಅಲ್ಲ. ಎರಡೆರಡು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಮೇಡಮ್. ಎರಡೇ ಪಾಯಿಂಟ್. ಇದು ನಮಗೆ ಏನು ಸಿಲ್ವರ್ ಲೈನಿಂಗ್ ಏನಂತ ಹೇಳಿದ್ರೆ, ಈ ಮಧ್ಯಪ್ರದೇಶ ಪ್ರಾಚ್ಯದ ರಾಷ್ಟ್ರಗಳನ್ನ ಬಿಟ್ಟು 40 ಬೇರೆ ಬೇರೆ ರಾಷ್ಟ್ರಗಳ ಜೊತೆ ನಮ್ದು ಒಡಂಬಡಿಕೆ ಆಗಿದೆ. ಹಾಗಾಗಿ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ದಟ್ ಇಸ್ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಆಗಲ್ಲ ಅಂತ ಹೇಳ್ತೀರಾ? ಯಾಕೆ ಅಂತಂದ್ರೆ ಈಗ ತೈಲ ಬೆಲೆ ಜಾಸ್ತಿ ಆಗಿದೆ,
ಡಾಲರ್ ಎದುರುಗಡೆ ನಮ್ಮ ರೂಪಾಯಿ ಮೌಲ್ಯ ತುಂಬಾ ಕುಸಿದೋಗಿದೆ. ಅದ್ವಾನಿ ನಾವು ಎಷ್ಟು ಕಾಸು ಆಮೇಲೆ ಆಗಿದೆ? ಈಗ ನಾವು ಇರಾನ್ ಮೂಲಕ ಹರ್ಮೂಜ್ ಮೂಲಕ ತರಿಸುವಂತಹ ಸಾರಿಗೆ ವೆಚ್ಚಕ್ಕೂ ಮತ್ತು ನೀವು ಬೇರೆ ಬೇರೆ ರಾಷ್ಟ್ರಗಳಿಂದ ತೈಲ ಖರೀದಿ ಮಾಡಿ ನೀವು ಸರಕು ಸಾಗಣೆ ವೆಚ್ಚ ಅಲ್ಲಿಗೆ ಬರುತ್ತೆ. ಸೊ ಎಲ್ಲ ಜನರ ಮೇಲೆ ಬರುತ್ತೆ, ಇದೊಂದು ಜನರ ಮೇಲೆನೆ ಹೊರೆ ಬೀಳೋದು. ಹಾಗಾಗಿ ಇದು ಮೊದಲನೇದು. ಒಂದು ಎರಡನೇದು, ಆಗ್ಲೇ ಶಿವಶಂಕರ್ ಅವರು ಮೆನ್ಷನ್ ಮಾಡಿದಂಗೆ ಅಮೆರಿಕಾಗ್ಲೇನೆ ಇಟ್ ಇಸ್ ವೈಟಿಂಗ್ ಫಾರ್ ಎ ಸೇಫ್ ಪ್ಯಾಸೇಜ್. ಮುಖ ಉಡಿಸ್ಕೊಂಡು ಇದರಿಂದ ಆಚೆಗೆ ಹೋಗೋದು ಹೇಗೆ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಇಸ್ರೇಲ್ ಕಾಟಕ್ಕೋಸ್ಕರ ಅವ್ರು ಹೋಗಿ ಸಿಗಾಕೊಂಡಿದ್ದಾರೆ. ಭಾಳ ಜನ ಅವರು ಕೂಡ ಕಂಟಿನ್ಯೂ ಮಾಡಲ್ಲ. ಕಂಟಿನ್ಯೂ ಮಾಡಂಗಿದ್ರೆ ಇವರು 5 ದಿವಸ ಮತ್ತು ಅದಾದ್ಮೇಲೆ 15 ದಿವಸ ಪ್ಯಾಸೇಜ್ ಮಾಡ್ತೀವಿ ಅಂತ ಹೇಳ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಭಾಳ ದಿವಸ ಏನು ಯುದ್ಧ ಮುಂದುವರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಸುಖಾಂತ್ಯವಾಗುತ್ತೆ. ಆದರೆ ಯಾವುದೇ ತೊಂದರೆ ಒಳಗೆ ಭಾರತದ ಜನಗಳಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂತಹ ಒಂದು ಏನು ಭರವಸೆ ಮೋದಿಯವರ ಸರ್ಕಾರದಿಂದ ಇದೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಅದೇ ರೀತಿ ಆಡಿಯನ್ಸ್ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪರಿಸ್ಥಿತಿ ಈಗ ಒಂದಿಷ್ಟು ಬದಲಾಗ್ತಾ ಇದೆ ಮತ್ತು ಯುದ್ಧದ ವಿಚಾರದಲ್ಲೂ ಕೂಡ ಏನೋ ಒಂದು ದೊಡ್ಡದಾಗುವಂಥ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಮೆರಿಕಾಗೂ ಕೂಡ ಈ ಯುದ್ಧ ಮುಂದುವರಿಯುವಂತಹ ಆಸಕ್ತಿ ಇಲ್ಲದೆ ಇರೋದ್ರಿಂದ ಒಂದು ಕದನ ವಿರಾಮ ಆಗುವಂತಹ ಲಕ್ಷಣಗಳು ಇವೆ. ಇಲ್ಲದೇ ಇದ್ದರೆ ಇಡೀ ಪ್ರಪಂಚಕ್ಕೆ ಇದು 3ನೇ ಮಹಾಯುದ್ಧ ಆಗುವಂತಹ ಸಾಧ್ಯತೆಗಳು ಇವೆ. ಈ ಮಧ್ಯೆ ಭಾರತ ಎಚ್ಚೆತ್ತುಕೊಂಡಿದೆ, ಇರಾನ್ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಂಡಿದೆ, ವಿದೇಶಾಂಗ ನೀತಿ ಫ್ರೂಟ್ಫುಲ್ ಆಗ್ತಾ ಇದೆ, ಹಾರ್ಮುಜ್ ಮೂಲಕ ನಮ್ಮ ಹಡಗುಗಳು ಬರ್ತಾ ಇದ್ದಾವೆ ಅಂತ ಅಶ್ಯೂರೆನ್ಸ್ ಭಾರತ ಸರ್ಕಾರ ಕೊಡ್ತಾ ಇದೆ. ಆದರೆ ರಿಯಾಲಿಟಿ ಆನ್ ಗ್ರೌಂಡ್ ಇನ್ನೂ ಕೂಡ ಜನ ಒಂದಿಷ್ಟು ವಿಚಲಿತರಾದಂಗೆ ಕಾಣ್ತಾ ಇದೆ. ಅಲ್ಲಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು, ಅಲ್ಲಲ್ಲಿ ಗ್ಯಾಸ್ಗಳು ಇಲ್ಲ ಅನ್ನುವಂಥ ಏಜೆನ್ಸಿಗಳ ಆಟಾಟೋಪುಗಳು, ಇದರ ಮಧ್ಯೆ ಭಾಳಷ್ಟು ಜನ ಕೆಲಸ ಕಳ್ಕೊಂಡು ಮನೇಲಿ ಕುತ್ಕೊಂಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಮೋದಿ ಸರ್ಕಾರ ಏನು ಮಾಡುತ್ತೆ? ಇದು ಆರಂಭ, ಈ ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಬಹಳ ದಿನಗಳವರೆಗೆ ಈ ಕ್ರೈಸಿಸ್ ಮುಂದುವರಿಯಲಿದೆ. ಅದಕ್ಕೆ ನಮ್ಮ ಹತ್ರ ಏನು ಪರಿಹಾರ ಇದೆ, ಏನು ಮಾರ್ಗಗಳಿವೆ, ಅದನ್ನು ಕಾಲಕ್ಕೆ ತಕ್ಕಂತೆ ನಮ್ಮ ದೇಶದ ಭಾರತ ಸರ್ಕಾರ ಕ್ಲಾರಿಫೈ ಮಾಡಬೇಕೇ ಹೊರತು ಮಾಡದೇ ಇದ್ದರೆ ಜನ ಅಂತೂ ರೋಡಿಗೆ ಇಳಿತಾರೆ. ನೀವು ಎಸ್ಮಾ ಹಾಕ್ತಿರೋ ಇನ್ನೊಂದು ಚಸ್ಮಾ ತರ್ತಿರೋ ಗೊತ್ತಿಲ್ಲ, ಜನರ ಕೋಪ ಏನಾದರೂ ರೆಟ್ಟೆಗೆ ಬಂದು ಬಿಟ್ಟರೆ ಅದರ ಕಥೆನೇ ಬೇರೆ ಆಗುತ್ತೆ. ಆ ಥರದ ವಿಕೋಪದ ಪರಿಸ್ಥಿತಿಗೆ ಹೋಗಬಾರ್ದು ಅಂದರೆ ನಮ್ಮ ಭಾರತ ಸರ್ಕಾರ ಅದೇನು ಮಾಡುತ್ತೋ ನಮ್ಗೆ ಅರ್ಥ ಆಗದೇ ಇರ್ಬೋದು ವಿದೇಶಾಂಗ ನೀತಿ. ನಮಗೆ ಬೇಕಾಗಿರೋದು ಒಂದು ಸುಲಲಿತವಾದಂತಹ ವ್ಯವಸ್ಥೆ. ಆ ವ್ಯವಸ್ಥೆ ಏನಾದರೂ ಕೊರತೆ ಆದರೆ ಡೆಫಿನೆಟ್ಲಿ ರೊಚ್ಚಿಗೆ ಹೇಳ್ತಾರೆ. ಆ ಥರದ ಪರಿಸ್ಥಿತಿ ಬರಬಾರ್ದು. ನಾಗರಿಕರಾಗಿ ನಮ್ಮ ಜವಾಬ್ದಾರಿನೂ ಕೂಡ ಇದೆ. ತುಂಬ ವಿಚಲಿತರಾಗಿ ಒಂದು ಕೃತಕ ಅಭಾವ ಸೃಷ್ಟಿ ಮಾಡೋದಾಗಿರ್ಬೋದು, ನೀವು ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ ತಗೊಂಡೋಗಿ ಪೆಟ್ರೋಲ್ ಸುರಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಬಿಡಬೇಕು. ನಮ್ಮ ದೇಶ, ನಮ್ಮ ದೇಶದ ನಾಯಕರ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರ ಒಂದು ವ್ಯವಸ್ಥೆ ಸುಲಲಿತವಾಗಿ ಸಾಗೋದಕ್ಕೆ ಸಾಧ್ಯ. ನಾವು ಆ ಒಂದು ಅವಕಾಶವನ್ನು ಮೋದಿಯವರಿಗೆ ಕೊಡೋಣ ಅಂತ ಹೇಳ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.